ಎಸ್, ತುಂಬ ಖೇದಕರವಾಗಿ ಒಂದು ಸುದ್ದಿಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಬಿಜಾಪುರದಲ್ಲಿ ಪತ್ರಕರ್ತರ ಒಂದು ತಂಡವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ತಂಡದಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಕೂಡ ಇದ್ದಾನೆ ಅನ್ನುವಂಥದ್ದು ನಮ್ಮ ದೌರ್ಭಾಗ್ಯ. ತುಂಬ ಖೇದಕರವಾಗಿ ಈ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ಝೀರೋ ಟಾಲರೆನ್ಸ್ ಟುವರ್ಡ್ ಕರಪ್ಷನ್ ಅಂತ ಹೊರಟಿರುವಂತಹ ಸುದ್ದಿವಾಹಿನಿ. ನೇರ, ದಿಟ್ಟ, ನಿರಂತರ ಅನ್ನುವಂಥದ್ದು ನಮ್ಮ ಟ್ಯಾಗ್ ಲೈನ್ ಅಷ್ಟೇ ಅಲ್ಲ, ನಮ್ಮ ಆಳದಲ್ಲಿರುವಂತಹ ಸಿದ್ಧಾಂತ ಕೂಡ ಹೌದು. ಸುವರ್ಣ ನ್ಯೂಸ್ನ ಜಿಲ್ಲಾ ವರದಿಗಾರ ಪ್ರಸನ್ನ ದೇಶಪಾಂಡೆ ಸೇರಿ 3 ಜನರನ್ನು ಬಿಜಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೊರಟಂತಹ ಆರೋಪದಲ್ಲಿ ಸಂಗ್ರಾಮ ವಾರಪತ್ರಿಕೆಯ ವರದಿಗಾರ ರವಿ ಬಿಸ್ನಾಳ್ ಅನ್ನುವಂಥವನು ಮತ್ತು ಬಸವರಾಜ್ ಅನ್ನುವಂಥವನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ತಲೆಮರೆಸಿಕೊಂಡಿರುವಂತಹ ಇನ್ನೂ 3 ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನಮ್ಮ ಕ್ಯಾಮರಾಮ್ಯಾನ್ ಸಂಗಮೇಶ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವವರನ್ನ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಒಂದು ಮಾರಲ್ ಹೈಗ್ರೌಂಡ್ ತೆಗೆದುಕೊಳ್ಳಬೇಕು. ಈ ವಿಷಯದಲ್ಲಿ ಸುವರ್ಣ ನ್ಯೂಸ್ ಸ್ವತಃ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಎಸ್, ನಮ್ಮ ಮಧ್ಯೆ ಒಂದು ಅಸಹ್ಯದ ಪರ್ಸನಾಲಿಟಿ ಸೇರ್ಕೊಂಡಿತ್ತು. ನಮ್ಮ ಮಧ್ಯೆ ಆತ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಅದನ್ನು ಸುವರ್ಣ ನ್ಯೂಸ್ ನಿರ್ಭಿಡೆಯಿಂದ ಸುದ್ದಿ ಮಾಡ್ತಾ ಇದೆ, ನಿರ್ಭಿಡೆಯಿಂದ ಹೇಳ್ತಾ ಇದೆ. ನಮ್ಮ ಮಧ್ಯೆ ಇದ್ದಂಥ ಒಬ್ಬ ಕಳ್ಳ ಸಿಕ್ಕಾಕೊಂಡಿದ್ದಾನೆ. ಪೊಲೀಸರ ಜೊತೆ ತಕ್ಷಣ ಸಂಪರ್ಕ ಮಾಡಿದ್ದೀವಿ. ಪೊಲೀಸರನ್ನ ಸಂಪರ್ಕಿಸಿ ಅವರಿಗೆ ರೈಟಿಂಗ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ಸ್ಪಷ್ಟವಾಗಿ ತನಿಖೆಯಾಗಬೇಕು, ಕ್ರಮ ಕೈಗೊಳ್ಳಬೇಕು ಪೊಲೀಸರು. ಅದರ ಜೊತೆ ನಮ್ಮ ವೀಕ್ಷಕರನ್ನ ಕೂಡ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ಹೆಸರು ಹೇಳಿಕೊಂಡು ನಮ್ಮ ಯಾವ ಸಿಬ್ಬಂದಿ ನಿಮ್ಮ ಹತ್ರ ಹಣ ಕೇಳಿದ್ರೂ ಕೂಡ ತಕ್ಷಣ ನಮ್ಮ ಆಫೀಸ್ಗೆ ರಿಪೋರ್ಟ್ ಮಾಡಿ. ನಮ್ಮ ಆಫೀಸ್ಗೆ ರಿಪೋರ್ಟ್ ಮಾಡೋಕ್ಕಾಗದೇ ಇದ್ರೂ ಹತ್ತಿರದ ಪೊಲೀಸ್ ಠಾಣೆಗೆ ರಿಪೋರ್ಟ್ ಮಾಡಿ. ನಮ್ಮ ವಾಹಿನಿಯ ಎಲ್ಲ ವರದಿಗಾರರಿಗೂ ಸುವರ್ಣ ನ್ಯೂಸ್ ಎಚ್ಚರಿಕೆಯ ಪತ್ರವನ್ನ ಕೂಡ ಕಳಿಸಿದೆ. ಸುವರ್ಣ ನ್ಯೂಸ್ ತನ್ನ ನಿಲುವಿನಲ್ಲಿ ಎಷ್ಟು ಸ್ಪಷ್ಟತೆಯನ್ನ ಹೊಂದಿದೆ ಅಂದ್ರೆ, ಸುದ್ದಿ ಮಾಡುವುದಕ್ಕೆ ಮಾತ್ರ ಅಲ್ಲ, ಜಾಹೀರಾತಿನ ಮಾತುಕತೆಗಳನ್ನ ಕೂಡ ರಿಪೋರ್ಟರ್ಗಳು ಮಾಡಕೂಡದು ಅನ್ನುವಷ್ಟು ಸ್ಪಷ್ಟತೆಯನ್ನ ಇಟ್ಟುಕೊಂಡಿರುವಂತಹ ಸುದ್ದಿವಾಹಿನಿ ಇದು. ಜಾಹೀರಾತಿನ ಮಾತುಕತೆಯನ್ನ ಕೂಡ ಮಾಡಬೇಡಿ ಅನ್ನುವಷ್ಟು ಸ್ಪಷ್ಟ ನಿರ್ದೇಶನವನ್ನ ನಮ್ಮ ವರದಿಗಾರರಿಗೆ ಕೊಟ್ಟಂಥ ಸುದ್ದಿವಾಹಿನಿ ಸುವರ್ಣ ನ್ಯೂಸ್. ಆ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಮ್ಮ ಹೆಸರು ಭ್ರಷ್ಟಾಚಾರದ ವಿಷಯದಲ್ಲಿ ಕೇಳಿ ಬಂದ್ರೆ, ಅದಕ್ಕೆ ಪ್ರೈಮಾ ಫೇಸಿ ಸಾಕ್ಷಿಗಳಿದ್ರೆ ಈ ಸಂಸ್ಥೆ ಯಾವತ್ತೂ ಸಹಿಸಿಕೊಳ್ಳೋದಿಲ್ಲ. ಪ್ರೈಮಾ ಫೇಸಿ ಸಾಕ್ಷಿಗಳಿದ್ರೆ ಅಕಸ್ಮಾತ್ ನೀವು ದೂರು ಕೊಡೋದಕ್ಕೆ ತಯಾರಾಗದೇ ಇದ್ರೆ ಸಂಸ್ಥೆ ದೂರು ಕೊಟ್ಟು ನಿಮ್ಮನ್ನ ಒಳಗೆ ಹಾಕಿಸುತ್ತೆ. ಈ ನಿಲುವಿನಲ್ಲಿ ಯಾವುದೇ ರಾಜಿ ಇಲ್ಲ, ಯಾವುದೇ ರಾಜಿ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಒಂದು ಮಾರಲ್ ಹೈಗ್ರೌಂಡ್ ತಗೊಂಡಿದ್ದೀವಿ. ನಮ್ಮ ಸುದ್ದಿವಾಹಿನಿಯ ವರದಿಗಾರ ಅರೆಸ್ಟ್ ಆಗಿರುವ ಸುದ್ದಿಯನ್ನು ನಮ್ಮ ಸುದ್ದಿವಾಹಿನಿಯಲ್ಲೇ ಹಾಕ್ತಾ ಇದ್ದೀವಿ.